ನಮಸ್ಕಾರ. ಸಮಗ್ರ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ನಾನು ನನ್ನ ರಾಜಕಾರಣಕ್ಕೆ ಸ್ವಾಗತ. ನಾನು ಚಂದ್ರಶೇಖರ್ ಯಲಬುರ್ತಿ. ವೀಕ್ಷಕರೇ, ಪ್ರತಿ ವಾರದಂತೆ ಈ ವಾರನೂ ಕೂಡ ಸಮಗ್ರ ವಾಹಿನಿ ಒಂದು ಹೊಸ ಕಾರ್ಯಕ್ರಮ, ಹೊಸ ವರ್ಷಕ್ಕೆ ಅನ್ನುವಂತೆ ನಾನು ನನ್ನ ರಾಜಕಾರಣ ಕಾರ್ಯಕ್ರಮದಲ್ಲಿ ಪ್ರತಿ ವಾರ ಒಬ್ಬೊಬ್ಬ ವಿಶೇಷ ಅತಿಥಿಯೊಂದಿಗೆ ಕಾರ್ಯಕ್ರಮ ನಿಮ್ಮ ಮುಂದೆ ಮೂಡಿಬರಲಾಗಿದೆ. ಇವತ್ತಿನ ವಿಶೇಷ ಅತಿಥಿ BJPಯ ರಾಜ್ಯ ವಕ್ತಾರರು ಹಾಗೂ ಹೈಕೋರ್ಟಿನ ನ್ಯಾಯವಾದಿಗಳಂತ ವೆಂಕಟೇಶ್ ದೊಡ್ಡೇರಿ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ವೆಂಕಟೇಶ್ ದೊಡ್ಡೇರಿ ಅವರು ಹಲವು ಸಾಮಾಜಿಕ ಸಂಘಟನೆಗಳೊಂದಿಗೆ ಕೈ ಜೋಡಿಸಿದ್ದಾರೆ. ಜೊತೆಗೆ ರಾಜ್ಯ BJPಯಲ್ಲಿ ಕೂಡ ವಕ್ತಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ತಾವು ಹೇಳೋದಾದರೆ ನಮ್ಮ ಸಮಗ್ರ ವಾಹಿನಿ ವೀಕ್ಷಕರಿಗೆ ತಮ್ಮ ಪರಿಚಯ ಮಾಡಿಕೊಡಿ ಸರ್. ನಾನು ವೆಂಕಟೇಶ್ ದೊಡ್ಡೇರಿ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾನು ಸಿದ್ಧಗಂಗಾ ಮಠದಲ್ಲಿ ಓದಿ, ನನ್ನ ಕಾನೂನು ಪದವಿಯನ್ನು ಬೆಂಗಳೂರಿನಲ್ಲೇ ಓದಿ, ಮಾಸ್ಟರ್ ಡಿಗ್ರಿನ ಇಲ್ಲೇ ಓದಿ, ಬಾಲ್ಯದಿಂದಲೇ ಸಂಘ ಸಂಸ್ಥೆಗಳ ಜೊತೆ ಒಡನಾಟಿಯಾಗಿ ಕಾಲೇಜು ಶಿಕ್ಷಣದ ಸಮಯದಲ್ಲೂ ಕೂಡ ಈ ಒಂದು ಕಾಲೇಜು ಸಂಘ ಸಂಸ್ಥೆಗಳ ಜೊತೆ ಚುನಾಯಿತ ಪ್ರತಿನಿಧಿಯಾಗಿ ಸಾಮಾಜಿಕ ಸಮಸ್ಯೆಗಳನ್ನು ತಗೊಂಡು ಅದರ ಮೂಲಕ ನಮ್ಮ ಒಂದು ಏನು ಗಿವ್ ಬ್ಯಾಕ್ ಟು ದ ಸೊಸೈಟಿ ಅಂತ ಹೇಳ್ತಾರೆ, ಆ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಂಥವನು. ಸರ್, ಜೊತೆಗೆ ಇವತ್ತಿನ ರಾಜಕಾರಣದ ಸ್ಥಿತಿಗತಿಗಳು ತಮಗೆ ಗೊತ್ತೇ ಇದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ತಾವೊಬ್ಬ ನ್ಯಾಯವಾದಿಗಳಾಗಿ ಇವತ್ತಿನ ರಾಜಕಾರಣಕ್ಕೂ ಮತ್ತು ತಾವು ನಡೆದು ಬಂದಂಥ ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥ ಅಥವಾ ತಮಗೆ ತಿಳಿದ ಹಾಗೆ ಪ್ರೌಢಾವಸ್ಥೆ ಶಿಕ್ಷಣದಲ್ಲಿದ್ದಾಗ ಅಂಥ ರಾಜಕಾರಣದ ಬಗ್ಗೆ ಹೇಳೋದಾದ್ರೆ ಡಿಫ್ರೆನ್ಸ್ ಏನಂದರೆ, ಈಗ ಬಾಲ್ಯದಲ್ಲಿ ಅಥವಾ ನಾವು ನೋಡಿದ್ದಕ್ಕೂ ಈಗ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅಂತ ನಾನು ಹೇಳ್ತೀನಿ. ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ಎಷ್ಟೇ ಒಳ್ಳೆಯವನಾದರೂ ಕೂಡ ಹಣಕಾಸಿನ ಒಂದು ಹೋರಾಟದಲ್ಲಿ ಇಲ್ದಲೇ ಗೆದ್ದು ಬರೋದು ತುಂಬ ಕಷ್ಟ ಇದೆ. ಹಿಂದೆ ಹೆಂಗೆ ಆಗ್ತಿರಲಿಲ್ಲ ಅಂತ ನಾನು ನೋಡಿದ್ದೀನಿ. ಬಹಳಷ್ಟು ಜನ ತಳ ಸಮುದಾಯದ ನಾಯಕರು, ಎನ್ ರಾಚಯ್ಯನವರು ಇರ್ಬೋದು, KH ಮುನಿಯಪ್ಪನವ್ರು ಇರ್ಬೋದು, B ರಾಚಯ್ಯನವ್ರು ಇರ್ಬೋದು, ನರಸಿಂಹಮೂರ್ತಿಯವರು ಇರ್ಬೋದು, ಅಥವಾ ನಮ್ಮ ಅರಸೂರು ಇರ್ಬೋದು, ಅನೇಕ ಹಳೆಯ ತಲೆಮಾರಿನ ನಾಯಕರೇನಿದ್ದಾರೆ ಅವರೆಲ್ಲ ಅವರ ವ್ಯಕ್ತಿತ್ವದ ಮೇಲೆ ಗೆಲ್ಲು ಬರುವಂಥ ಒಂದು ಅವಕಾಶಗಳಿರ್ತಿತ್ತು. ಅವರ ಒಂದು ವ್ಯಕ್ತಿತ್ವ, ಅವರ ಸಾಮಾಜಿಕ ಕೊಡುಗೆ, ಅವರು ಸಣ್ಣ ಸಣ್ಣ ಸಮುದಾಯಗಳಿರ್ಬೋದು, ಆದರೂ ಕೂಡ ಬಹುತೇಕ ಸಮುದಾಯಗಳು ಇವತ್ತು ಅವ್ರನ್ನ ಒಂದು ಅಭಿವೃದ್ಧಿ ದೃಷ್ಟಿಯಿಂದ, ರಾಷ್ಟ್ರದ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಅವ್ರನ್ನ ಒಪ್ಪಿಕೊಂಡು ಅವ್ರನ್ನ ಗೆಲ್ಲಿಸುವಂಥ ವ್ಯವಸ್ಥೆ ಇರ್ತಿತ್ತು. ಆದರೆ ಇವತ್ತಿನ ಸ್ಥಿತಿನಲ್ಲಿ ಇವತ್ತು ರಾಜಕಾರಣದಲ್ಲಿ ರಾಜಕೀಯ ಮತ್ತು ಹಣನೇ ತುಂಬ ಜಾಸ್ತಿ ಆಗಿದೆ ಅಂತ ನಾನಂತೂ ಭಾವಿಸ್ತೇನೆ. ಇವತ್ತು ಎಷ್ಟೇ ಪ್ರತಿಭಾವಂತ ಆಗಿರಲಿ, ಅವನೆಷ್ಟೇ ಮೇಧಾವಾಗಿರಲಿ, ತನ್ನ ಜೀವನಮಾನವನ್ನೇ ಈ ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿ ಸಮಸ್ತವನ್ನು ಬಿಟ್ಟು ಬಂದರೂ ಕೂಡ ಇವತ್ತು ಹಣದ ಬಲವಿಲ್ಲದಲ್ಲೇ ಗೆದ್ದು ಬರುವಂಥ ಒಂದು ಕಾಲ ತುಂಬ ಕಷ್ಟ ಇದೆ ಅಂತ ಅನ್ನಿಸ್ತದೆ ಚಂದ್ರಶೇಖರ್. ಅಲ್ಲ, ಎಲ್ಲೋ ಒಂದು ಕಡೆ ಈಗಿನ ರಾಜಕಾರಣಿಗಳು ಅಥವಾ ಯುವಕರು ರಾಜ್ಯಕ್ಕೆ ಬರಬೇಕಂದ್ರೆ, ರಾಜಕೀಯ ಮಾಡಬೇಕಂದ್ರೆ ದುಡ್ಡಿದ್ದರೆ ಮಾತ್ರ ರಾಜಕೀಯ ಮಾಡ್ಬೋದಾ? ಹೇಗೆ? ದುಡ್ಡಿದ್ದರೆ ರಾಜಕೀಯ ಮಾಡಬೇಕು ಅಂತ ಇಲ್ಲ, ಆದರೆ ದುಡ್ಡೇ ಅನಿವಾರ್ಯ ಇವತ್ತು. ಯಾಕಂತಂದರೆ ಈಗ ಏನು ನಮ್ಮ ಮೋದಿಜಿಯವರು ಒಂದು ಇದನ್ನು ಪ್ರೋಗ್ರಾಮ್ ಮಾಡಿದ್ದಾರೆ, ಏನಂದರೆ 1,00,000 ಜನ ಯುವಕರು, ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಇರತಕ್ಕಂಥವ್ರು, ಅಂಥ ಒಂದು ಹೊಸ ಪೀಳಿಗೆ ಈ ಒಂದು ರಾಜಕಾರಣಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಹೊಸ ಏನು ಒಂದು 2047ಗೆ ನಾವು ಒಂದು ಸಮಗ್ರ ದೇಶವನ್ನು ಕಾಣ್ತೀವಿ, ಬಲಿಷ್ಠ ರಾಷ್ಟ್ರವನ್ನು ಕಾಣಬೇಕು ಅಂತ ಇದ್ದೀವಿ. ಅದಾಗುವಂಥ ಒಂದು ಕಾಲ ಬರಬೇಕು ಅನ್ನೋದು ನಮ್ಮ ಪ್ರಧಾನಮಂತ್ರಿಗಳದ ಒಂದು ಆಶಯ. ಯಾಕಂದರೆ ನಾನು ಕೂಡ ಯಾವುದೇ ಒಂದು ಬಲಿಷ್ಠವಾದ ಜಾತಿ ಇರ್ಬೋದು ಅಥವಾ ಬಲಿಷ್ಠವಾದ ಒಂದು ಆಶ್ರಯದಲ್ಲೇ ಬೆಳ್ಕೊಂಡು ಬಂದಿರ್ತಕ್ಕಂಥವನು. ಆದರೆ ಈ ಬೇರೆ ಸಮುದಾಯಗಳು ನಮ್ಮನ್ನು ಗುರುತಿಸಿ ಮುಂದುವರಿಸಿದಾಗ ಮಾತ್ರ ನಮ್ಮಂಥವ್ರು ಈ ರಾಜಕಾರಣದಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ತುಂಬಾ ಕಷ್ಟ. ಯಾಕಂತಂದರೆ ಇವತ್ತು ಜಾತಿ, ಅದ್ರ ಮೇಲೆ ಒಳಜಾತಿ, ಒಳ ಪಂಗಡದಲ್ಲಿ ಪಂಗಡ ಅಂತ ಹುಡ್ಕೋವಂಥ ವ್ಯವಸ್ಥೆ ನಮ್ಮ ಒಂದು ವಿದ್ಯಾವಂತರಲ್ಲಿ ಇವತ್ತು ಜಾಸ್ತಿ ಆಗ್ತಾಯಿದೆ. ನಾನು ಗ್ರಾಮೀಣ ಪ್ರದೇಶದಿಂದ ಬಂದಿರೋ ಒಂದು ಮಾತು ಹೇಳ್ತೀನಿ. ನಮ್ಮ ಹಳ್ಳಿಲೆಲ್ಲ ಬಹುತೇಕ ಜನ ಒಟ್ಟೊಟ್ಟಾಗಿರೋದಕ್ಕೆ ಕಾಣ್ತೀವಿ. ಅಲ್ಲಿ ಜಾತಿ ಅಷ್ಟಾಗಿ ಪ್ರಶ್ನೆ ಬರಲ್ಲ. ನೀವು ಇಲ್ಲೊಂದು ಇನ್ಸಿಡೆಂಟ್ ಕಾಣ್ಬೋದು. ಆದರೆ ಇವತ್ತು ಬೆಂಗಳೂರು ಅಥವಾ ಒಂದು ಪ್ರಮುಖ ನಗರಗಳಲ್ಲಿ ವಿದ್ಯಾವಂತರು ಅನ್ಸ್ಕೊಂಡವರಲ್ಲಿರ್ತಕ್ಕಂಥ ಈ ಒಂದು ಜಾತಿ ವ್ಯವಸ್ಥೆ ತುಂಬ ಸೂಚನೀಯ. ನಮ್ಮ ದೇಶ ಯಾವ ಕಡೆಗೆ ಹೋಗ್ತದೆ ಅನ್ನೋದನ್ನು ನಮ್ಮ ಯುವ ಪೀಳಿಗೆ ಯೋಚನೆ ಮಾಡಬೇಕಾದಂಥ ಒಂದು ಕಾಲ ಇದೆ. ಅಲ್ಲ, ಎಲ್ಲೋ ಒಂದು ಕಡೆ ಈ ಫೆಡರಲ್ ವ್ಯವಸ್ಥೆಗೆ ರಾಜಕೀಯ ಒಂದು ದೊಡ್ಡ ಹೊಡಿತ ಅಂತನಾ ನಿಮ್ಮ ಅಭಿಪ್ರಾಯ? ಇಲ್ಲ, ನನಗೊಂದು ಆಶಯ ಇದೆ. ಯಾಕಂತಂದರೆ ಈ ಹಣ, ಜಾತಿ ಎಲ್ಲವನ್ನು ಮೀರಿ ಒಂದು ಬಲಿಷ್ಠ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನಮ್ಮ ಒಂದು ಯುವ ಪೀಳಿಗೆ ಕೆಲಸ ಮಾಡ್ತಾರೆ ಅಂತ ನಾನು ಬಯಸ್ತೇನೆ. ಯಾಕಂತಂದರೆ
ಈ ಎಲ್ಲ ಕಾಲದಲ್ಲೂ ದುಡ್ಡಿದ್ದವರೇ ಗೆದ್ದು ಬರ್ತಾರೆ ಅಂತ ನಮಗೆ ಇತ್ತೀಚಿನ ಒಂದು ತಮ್ಮ ಒಂದು ರಾಜಕೀಯ ಇವುಗಳನ್ನು ನೋಡಿದರೆ ನೀವು ಚುನಾವಣೆಗಳಲ್ಲಿ ನಡೆದಂಥ ಘಟನೆಗಳಲ್ಲಿ ರಾಜಕೀಯ ಇರೋರೇ ಬರ್ತಾರೆ ಅಥವಾ ಬಲಾಢ್ಯರೇ ಬರ್ತಾರೆ ಅಂತ ಹೇಳಲಿಕ್ಕೆ ನಾವು ಬರೋದಿಲ್ಲ. ಎಲ್ಲ ಒಂದು ಕಡೆ ಈ ದೇಶದ ಬಗ್ಗೆ, ಈ ಸಮಾಜದ ಬಗ್ಗೆ ಒಳ್ಳೆಯವರು ಇರಬೇಕು ಅನ್ನೋ ಒಂದು ಮನಸ್ಸುಗಳು ಇಲ್ಲಿ ಕೆಲಸ ಮಾಡ್ತಿದ್ದಾವೆ. ಅದಕ್ಕೋಸ್ಕರ ಹೊಸ ಪೀಳಿಗೆಯ ನಾಯಕರು ಈ ಒಂದು ರಾಜಕಾರಣಕ್ಕೆ ಬರ್ತಾರೆ ಅಂತ ನಾನಂತೂ ಬಯಸ್ತೇನೆ. ವಿಶೇಷವಾಗಿ ತಮ್ಗೆ ಗೊತ್ತಿರಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟ ಮಾಡೋದರಲ್ಲಿ ಬಹುತೇಕ ಜನ ವಕೀಲರಾಗಿದ್ದರು. ಈಗ 100ಕ್ಕಿಂತ 150ಕ್ಕಿಂತ ಹೆಚ್ಚು ಜನ ವಕೀಲರು ಇವತ್ತು ಇದರಲ್ಲಿದ್ದಾರೆ. ಅದರಲ್ಲಿ ನಮ್ಮ ಲೋಕಸಭೆ ಮತ್ತು ಬೇರೆ ಬೇರೆ ಇದರಲ್ಲಿ ಇದ್ದಾರೆ, ರಾಜಕಾರಣದಲ್ಲಿದ್ದಾರೆ. ಅದರಲ್ಲಿ ವಕೀಲರ ಪಾತ್ರ ಭಾಳ ಮುಖ್ಯವಾದದ್ದು. ವಕೀಲರು ಈ ರಾಷ್ಟ್ರದ ಒಂದು ಸ್ವತಂತ್ರವನ್ನು ತಂದುಕೊಡ್ಲಿಕ್ಕೆ ದೊಡ್ಡ ಹೋರಾಟ ಮಾಡಿದಂಥವ್ರು. ಆದರೆ ಇವತ್ತು ನಮ್ಮ ಶಾಸನಸಭೆಗಳಲ್ಲಿ ಮತ್ತು ಲೋಕಸಭೆಯಲ್ಲಿ ಅವ್ರ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. ಅದು ಒಂದು ಸೂಚನೀಯ. ಯಾಕಂದರೆ ಕಾನೂನನ್ನು ಬಲ್ಲಂಥವರು ಒಂದು ಸಮತೋಲನವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಅಪ್ಲಿಕೇಶನ್ ಆಫ್ ಜುಡಿಷಿಯಲ್ ಮೈಂಡ್ ಅನ್ನೋದು ಆ ವಕೀಲರಿಗೆ ಯಾವಾಗಲೂ ಇರುತ್ತೆ. ಹಾಗಾಗಿ ಹೆಚ್ಚು ಜನ ಪ್ರೊಫೆಷನಲ್ಸು, ವಕೀಲರು, ಡಾಕ್ಟರ್ಸು, ಇಂಜಿನಿಯರ್ಸು ಮತ್ತು ವಿವಿಧ ರೀತಿಯಲ್ಲಿರ್ತಕ್ಕಂಥ ಒಂದು ವೃತ್ತಿಪರರು ಈ ರಾಜಕಾರಣಕ್ಕೆ ಬರಬೇಕು ಅಂತ ನಾನು ಬಯಸ್ತೇನೆ.